ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ನಮಗೆ ಒಂದು ಫಂಕ್ಷನ್ ಇದೆ, ಸೊ ಹಾಗಾಗಿ ಸ್ಯಾಟರ್ಡೇ ಇವತ್ತು ಊರಿಗಂತೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ರೈಡೇ ಈವ್ನಿಂಗು ನಾನು ಬೆಂಗಳೂರಿಂದ ಹಿರಿಯೂರಿಗೆ ಬಂದಿದ್ದೀನಿ, ನಮ್ಮ ಅತ್ತೆ ಮನೆಗೆ. ಸೊ ಇವಾಗ ಹಿರಿಯೂರಿಂದ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಹಿರಿಯೂರು ಬಸ್ ಸ್ಟ್ಯಾಂಡು. ಇಲ್ಲಿಂದ ನಾವು ಬಸ್ ಹತ್ಕೊಂಡು ಇವಾಗ ಊರಿಗೆ ಹೋಗಬೇಕು. ಈಗ ನಾವು ಹೋಗ್ತಿರೋದು ಮಿರಸಬಳ್ಳಿ ಅನ್ನೋ ವಿಲೇಜ್ಗೆ. ಅದು ಬಂದುಬಿಟ್ಟು ನಮಗೆ ಚಳ್ಳಕೆರೆಯಿಂದ 10 to 15 ಕಿಲೋಮೀಟರ್ಸ್ ಇರುತ್ತೆ. ಸೊ ನಾವೀಗ ಹಿರಿಯೂರಿಂದ ಚಳ್ಳಕೆರೆಗೆ ಹೋಗ್ಬಿಟ್ಟು ಚಳ್ಳಕೆರೆಯಿಂದ ನಾವು ಹಳ್ಳಿಗಂತೂ ಹೋಗ್ತೀವಿ. ನೋಡಿ, ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೇ ನೈಟ್ ಅಂತೂ 8 ಗಂಟೆ ಆಯಿತು. ಮನೆಗೆ ತುಂಬ ಚೆನ್ನಾಗಿ ಗ್ಯಾದರ್ ಆಗಿದ್ದಾರೆ. ಬೆಳಗ್ಗೆ ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂತ ಹೇಳ್ತೀನಿ, ವಿಡಿಯೋ ನೋಡಿ. ನೋಡಿ, ಇವರಿಬ್ರು ಅಡುಗೆ ಮಾಡ್ತಿದ್ದಾರೆ. ಮಾಡಿ ಮಾಡಿ ನೋಡಿ, ಪೆಂಡಲ್ ಕೂಡ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಇವಾಗ ಫಸ್ಟು ನೈಟ್ ಊಟಕ್ಕೆ ಅಡುಗೆಯನ್ನು ಪ್ರಿಪೇರ್ ಮಾಡ್ತಿದ್ದಾರೆ. ನಮ್ಮ ನಾದಿನಿ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇದೆ, ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಇನ್ನು ಬೆಳಗ್ಗೆನೇ ಫಂಕ್ಷನ್ ಇದೆ. ಇಲ್ಲಿ ಏನೋ ಸಮಥಿಂಗ್ ಮಾತಾಡ್ತಿದ್ದಾರೆ ಎಲ್ಲ ಕಾಮಿಡಿ ಮಾಡಿಕೊಂಡು. ಆ್ಯಂಡ್ ನೈಟ್ ಎಲ್ಲ ಊಟ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಅನ್ನ, ಸಾಂಬಾರು, ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಅಂತೂ ಸಾಂಬಾರು ಅಂತೂ ಸಕ್ಕದಾಗಿ ಮಾಡಿದರು. ಇನ್ನು ನೈಟ್ ಊಟ ಎಲ್ಲ ಆದಮೇಲೆ ಇನ್ನು ಬೆಳಗ್ಗೆ ಫಂಕ್ಷನ್ ಅಂದರೆ ಕಂಪಲ್ಸರಿ ಮೆಹಂದಿ ಹಾಕ್ಕೊಳ್ಳೇಬೇಕಲ್ಲ. ನಾನಂತೂ ಇಲ್ಲಿ ನನ್ನ ಮಗಳಿಗೆ ಗೂಗಲಲ್ಲಿ ನೋಡಿಕೊಂಡು ಮೆಹಂದಿ ಹಾಕಿದ್ದೀನಿ. ಇವಳೇ ನನ್ನ ನಾದಿನಿ ಮಗಳು ವೈಷ್ಣವಿ ಅಂತ. ಇವಳದೇ ಆಫ್ ಸ್ಯಾರಿ ಫಂಕ್ಷನ್ ಇರೋದು. ಇವಳಿಗೆ ಕೂಡ ಇನ್ನೊಬ್ಬರು ಹಾಕಿದ್ದಾರೆ, 2 ಕೈಗೂ ಮೆಹಂದಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತಗೊಂಡೆ. ಇದು ಸಂಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಆಲ್. ಇವತ್ತಂತೂ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀವಿ. ನಾವು ಮಲಗಿದ್ದು ನೈಟು ಟೆರಸ್ ಮೇಲೆ. ತುಂಬ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಂತೂ ನಾವು ನಮ್ಮ ಏನಂತ ಹೇಳಬೇಕು, ಮದುವೆನಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವಂತೂ ಇವತ್ತು ಟೆರಸ್ ಮೇಲೆ ಮಲಗಿದ್ವಿ. ಇವಾಗ ಎದ್ದಿದ್ದೀವಿ. ಈ ಟೈಮ್ ನೋಡಿದ್ರೆ ಆಲ್ರೆಡಿ 6:45 ಆಗ್ತಿದೆ. ಸೊ ನೋಡಿ, ನಮ್ಮ ವಿಲೇಜ್ ಅಟ್ಮಾಸ್ಫಿಯರ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಮೆಹಂದಿ ವಾವ್, ಸೂಪರ್ ಚೆನ್ನಾಗಿದೆ. ಸೊ ಟೈಮ್ ನೋಡಿದ್ರೆ ಆಲ್ರೆಡಿ 6:45 ಆಗ್ತಿದೆ. ನೋಡಿ, ಸೂರ್ಯ ಹುಟ್ತಿದ್ದಾರೆ. ಮನೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡಿ, ನಮ್ಮ ಅತ್ತೆಯವರೆಲ್ಲ ನೀರು ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮಗೆ ಇದು ಹೋಮ್ ಟೂರ್ ಮಾಡಿದ್ದೆ ವಿಡಿಯೋನ. ಸೊ ಅದೇ ಮನೇನೆ ಜಸ್ಟ್ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಸೊ ಇವಾಗ ನೋಡಿ, ಮಕ್ಕಳು ಇನ್ನೂ ಮಲಗಿದ್ದಾರೆ. ಆ್ಯಂಡ್ ಗಮ್ಯ ನಾನು ಎದ್ದಿದ್ದೀವಿ. ಇನ್ನು ನಮ್ಮ ಅತ್ತೆಯವರೆಲ್ಲ ಕೂಡ ಮಲಗಿದ್ವಿ. ಸೊ ಎಲ್ಲ ಕೂಡ ಎದ್ದು ಹೋಗಿದ್ದಾರೆ. ಒಳ್ಳೆ ನಿದ್ದೆ ಅಂತೂ ಬಂತು ಇವತ್ತು. ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ನಾವಂತೂ ಟೆರಸ್ ಮೇಲೆ ಮಲಗಿದ್ದು. ಆ್ಯಕ್ಚುಲಿ ನಾವಂತೂ ಬಿಫೋರ್ ಮ್ಯಾರೇಜ್ ಎಲ್ಲ ಮಲಗ್ತಾ ಇದ್ವಿ, ನಾನು ಆ ಕಡೆ ಅಮ್ಮನ ಮನೇಲಿ ಇದ್ದಾಗ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಅಂತೂ ಯಾವತ್ತೂ ಮಲಗೇ ಇಲ್ಲ. ಸೊ ಇದೇ ಫಸ್ಟ್ ಟೈಮು. ಆ್ಯಂಡ್ ಲಾಂಗ್ ಟೈಮ್ ಅಂತ ನಾನು ಟೆರಸ್ ಮೇಲೆ ಮಲಗಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾವುದೇ ಥರ ಸೊಳ್ಳೆ ಕೂಡ ಏನೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ನಿದ್ದೆ ಬಂತು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ. ಆ್ಯಂಡ್ ನಮ್ಮ ನಾದಿನಿಯವ್ರ ಮನೆ ಕೂಡ ಇದೇ ಊರಲ್ಲೇ ಇರೋದು. ಆ್ಯಂಡ್ ಫಂಕ್ಷನ್ ನಡೀತಿರೋದೆಲ್ಲ ಅಲ್ಲೇ. ಫಂಕ್ಷನ್ ಸ್ಟಾರ್ಟ್ ಆಗೋದು ಒಂದು 10 o'clock ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇನ್ನು ಅಲ್ಲಿ ಹೋಗೋದು. ಆ್ಯಂಡ್ ಏನೇನು ಪ್ರಿಪರೇಷನ್ಸ್ ಎಲ್ಲ ನಡೀತಿದೆ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡಬೇಕು. ಸೊ ಓಕೆ, ಬಾಯ್. ವಿಡಿಯೋ ನೋಡಿ, ಈಗ ನಮ್ಮ ಅತ್ತೆ ಮನೆ ಹತ್ರದಿಂದ ನಮ್ಮ ನಾದಿನಿ ಮನೆಗಂತೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಈಗ ಟೈಮ್ ಬಂದು 7 o'clock ಆಗಿದೆ. ಎಳ್ಳೆ ಬಿಸಿಲೆಲ್ಲ ಬಂದಿದೆ. ಮನೆಗಳೆಲ್ಲ ಹೇಗಿದೆ ಅಂತ ನೋಡಿ. ತುಂಬ ಪೀಸ್ಫುಲ್ ಆಗಿದೆ. ಆ್ಯಂಡ್ ಯಾವುದೇ ಥರ ಪೊಲ್ಯೂಷನ್ ಕೂಡ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ವಿಲೇಜ್ ಕಡೆ ಎಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಬೇಗ ಎದ್ದು ಬಿಡ್ತಾರೆ, 5:30 6 ಗಂಟೆಗೆ. ಆ್ಯಂಡ್ ಬೇಗ ಕೂಡ ಮಲ್ಕೊತಾರೆ. ನಮ್ಮ ಗಮ್ಯ ನೋಡಿ, ಒಬ್ಬಳೆ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಮಕ್ಕಳಿಗೆ ಒಂಥರ ಈ ಥರ ವಿಲೇಜಸ್ಸಲ್ಲಿ ಒಂಥರ ಆಟ ಆಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆಹಿಕಲ್ಸ್ ಕೂಡ ಜಾಸ್ತಿ ಓಡಾಡೋದಿಲ್ವಲ್ಲ. ಸೊ ಹಾಗೆ ಒಂಥರ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಫ್ರೀಯಾಗಿ ಫ್ರೀಡಮ್ ಸಿಕ್ಬಿಡುತ್ತಲ್ಲ. ನೋಡಿ, ರೋಡ್ಸು ಮನೆಗಳು ಎಷ್ಟು ಚೆನ್ನಾಗಿದೆ.
ಇದು ನಮ್ಮ ನಾದಿನಿ ಮನೆ ಅಂತೂ ಬಂತು. ಇಲ್ಲಿ ಕನಕಾಂಬರ ಹೂವು ಎಲ್ಲ ಬಿಡಿಸ್ತಾ ಇದ್ದಾರೆ ನಮ್ಮ ನಾದಿನಿ. ಆ್ಯಂಡ್ ಇಲ್ಲೆಲ್ಲ ಕೂಡ ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಇವರು, ಹೂವಿಂದು ಮತ್ತು ಬೇರೆ ಬೇರೆ ಥರ ಎಲ್ಲ ಕೂಡ ತರಕಾರಿಗಳು ಆ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರೀ ಸ್ಪೇಸ್ ಇದ್ದರೆ ಮಾತ್ರ ಈ ಥರ ಎಲ್ಲ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟೊಂದು ಹಾಕಿದ್ದಾರೆ. ಆ್ಯಂಡ್ ಹೂವು ಕೂಡ ತುಂಬ ಚೆನ್ನಾಗಿ ಬಿಡಿಸ್ಕೊಂಡಿದ್ದಾರೆ. ಮತ್ತು ಎಳ್ಳಿಕಾಯಿ ಮರ ಮತ್ತು ಇನ್ನೊಂದು ಗುವ ಅಂತ ಹೇಳ್ತೀವಲ್ಲ, ಸೊ ಅದು ಮರ, ತೆಂಗಿನ ಮರ ಎಲ್ಲ ಕೂಡ ಇದೆ. ಆ್ಯಂಡ್ ಇವಾಗ ಬಂದು ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟ ಬಂದುಬಿಟ್ಟು ನಮ್ಮ ಚಿಕ್ಕತ್ತೆ ಅವರ ತೋಟ. ಸೊ ಅವ್ರ ತೋಟದಲ್ಲಿ ಇಲ್ಲೆಲ್ಲ ಕೂಡ ಹೂವು ಎಲ್ಲ ಹಾಕಿದ್ದಾರೆ. ಮ್ಯಾರಿಗೋಲ್ಡು ಫ್ಲವರ್ಸು ಮತ್ತು ಸೊಪ್ಪು ತರಕಾರಿಗಳೆಲ್ಲ ಕೂಡ ಇಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಂಗೆ ಒಂದು ರೌಂಡ್ ಬಂದಿದ್ದೀವಿ. ಅದು ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿತ್ತು, ಬಿಸಿಲು ಕೂಡ ಅಷ್ಟೊಂದು ಇರಲಿಲ್ವಲ್ಲ. ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಟೈಮ್ ಇದೆ ಅಂತ ಹೇಳಿ ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಂತೂ ಫ್ಲವರ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಬಂದು ಆಲ್ರೆಡಿ ಸೊಪ್ಪೆಲ್ಲ ಕೀಳ್ತಾ ಇದ್ರು. ಬಾ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ, ವಿಡಿಯೋ ಶೂಟ್ ಮಾಡ್ಕೊಬಾ ಅಂತ ಕರೆದ್ರು. ಅದಕ್ಕೆ ನಾನು ಕೂಡ ಬಂದೆ. ಇದೆಲ್ಲ ಕೂಡ ನಮಗೆ ನಾಟಿ ಸೌತೆಕಾಯಿ ಬಳ್ಳಿ ಇರುತ್ತದು. ಸೊ ಬಳ್ಳಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಲದಲ್ಲೆಲ್ಲ ಬಂದಿದೆ. ಬಟ್ ಸೌತೆಕಾಯಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾಟಿ ಸೌತೆಕಾಯಿ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದೆಲ್ಲ ಕೂಡ ಪಾಲಕ್ ಸೊಪ್ಪು, ಅದಿನ್ನೂ ಹೈಟ್ ಬೆಳಿಬೇಕು. ಸೊ ಅದಕ್ಕೆ ಇನ್ನೇನು ಕಿತ್ತಾ ಇಲ್ಲ, ಸೊ ಹಾಗೆ ಬಿಟ್ಟಿದ್ದಾರೆ ಬೆಳಿಬೇಕು ಅಂತ. ತುಂಬ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಲ್ವಾ. ನೋಡಿ ನಾನೊಂದು ಸ್ವಲ್ಪ ಕಿತ್ಕೊತಾ ಇದ್ದೀನಿ. ನೋಡಿ ನಮ್ಮ ಅತ್ತೆಯವರೆಲ್ಲ ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ. ಇದು ಬಂದುಬಿಟ್ಟು ನಮಗೆ ಮುಲ್ಲಂಗಿ ಮತ್ತು ಕ್ಯಾರೆಟು ಅದನ್ನೆಲ್ಲ ಕೂಡ ಸ್ವಲ್ಪ ಹಾಕಿದ್ದಾರೆ. ಇದಂತೂ ನಾನು ಕಿತ್ತು ನೋಡಿಲ್ಲ ಏನಿದೆ ಅಂತ ಹೇಳಿಬಿಟ್ಟು, ಬಟ್ ಅಲ್ಲಿ ನಮ್ಮ ಅತ್ತೆಯವರು ಹೇಳಿದ್ರು, ಅಷ್ಟೇ ಹೇಳ್ತಾ ಇದ್ದೀನಿ. ನೋಡಿ ಇವರು ನಮ್ಮ ದೊಡ್ಡತ್ತೆ ಮತ್ತು ಅವ್ರ ಅತ್ತೆ ಅವರು ಪಕ್ಕದಲ್ಲಿರೋರು. ಇದೆಲ್ಲ ಕೂಡ ನಮಗೆ ಕಾರ್ನ್ಸ್, ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ ಅದನ್ನು ಬೆಳಿಬೇಕು ಚೆನ್ನಾಗಿ, ಇನ್ನೂ ಎಳೆದಲ್ವಾ. ಸೊ ಎಷ್ಟು ಚೆನ್ನಾಗಿದೆ. ಈ ಥರ ಗ್ರೀನರಿ ಇರೋ ಕಡೆ ಫೋಟೋಸ್ ಮತ್ತು ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನಂತೂ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಬಂದೆ. ಆ್ಯಂಡ್ ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ಲೆಂತ್ ಆದರೆ ಯಾರೂ ಕೂಡ ನೋಡೋದಿಲ್ಲ. ಫಂಕ್ಷನ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.